ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2025 ಜಂಬೂ ಸವಾರಿಗೆ ಇನ್ನೇನು ಕೇವಲ ಒಂದೇ ಒಂದು ದಿನ ಬಾಕಿ ಇರುವಂಥದ್ದು. ನಾನೀಗ ಜಂಬೂ ಸವಾರಿ ನಡೆಯುವಂತಹ ಮೈಸೂರಿನ ಅರಮನೆ ಮುಂಭಾಗ ಇರುವಂಥದ್ದು. ತಾವು ಕೂಡ ನೋಡ್ತಾ ಇದ್ದೀರಾ. ಈಗಾಗಲೇ ಕೂಡ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಮೈಸೂರಿನ ಅರಮನೆಯ ಆವರಣದಲ್ಲಿ ಮಾಡ್ತಾ ಇರುವಂಥದ್ದು. ಕಣ್ಣಾಡಿಸಿದ ಕಡೆಯಲ್ಲೂ ಕೂಡ ಸಾಕಷ್ಟು ಆಸನದ ವ್ಯವಸ್ಥೆ ಮಾಡಿದ್ದಾರೆ. 40,000ಕ್ಕೂ ಅಧಿಕ ಆಸನಗಳನ್ನು ಈಗಾಗಲೇ ಕೂಡ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ತಾವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಕೂಡ ಸಾಕಷ್ಟು ಆಸನಗಳನ್ನು ಕೂಡ ವ್ಯವಸ್ಥೆನ ಮಾಡ್ತಿರುವಂಥದ್ದು. ಲಾರಿಯಲ್ಲಿ ಕೂಡ ಸಾಕಷ್ಟು ಆಸನಗಳನ್ನು ತಂದು ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಇದೇನು ಕಾಣ್ತಾ ಇದೆ, ಇದೇ ಒಂದು ವೇದಿಕೆ ಇದೆ. ಒಂದು ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವದಯರು ಹಾಗೂ ಮಂತ್ರಿಗಳು, ಶಾಸಕರು ಇರ್ತಾರೆ. ಇದೇ ಒಂದು ವೇದಿಕೆ ಮುಂಭಾಗ ಜಂಬೂ ಸವಾರಿ ಹೊತ್ತಂತ ಅಂದರೆ ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯನ್ನು ಹೊತ್ತಂತಹ ಕ್ಯಾಪ್ಟನ್ ಅಭಿಮನ್ಯು ಇದೇ ಒಂದು ಮಾರ್ಗವಾಗಿ ಸಾಗುವಂಥದ್ದು. ಜೊತೆಗೆ ಸಾಕಷ್ಟು ರಾಜ್ಯದ ನಾನಾ ಭಾಗಗಳಿಂದ ಕಲಾ ತಂಡಗಳು ಕೂಡ ಬರುತ್ತೆ. ಕಲಾ ತಂಡಗಳು ಆಗಿರ್ಬೋದು ಅಥವಾ ಟ್ಯಾಬ್ಲೋಗಳಾಗಿರ್ಬೋದು ಎಲ್ಲವೂ ಕೂಡ ಇದೇ ಮಾರ್ಗದ ಮುಖಾಂತರವಾಗಿ ಸಾಗುತ್ತೆ. ಈ ಒಂದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, VIP ಗಳು, VVIPಗಳು ಮತ್ತು ಜನಸಾಮಾನ್ಯರು ಅಂದರೆ ಯಾರೆಲ್ಲ ಪಾಸನ್ನು ಹೊಂದಿದ್ದಾರೆ ಆ ಪಾಸನ್ನು ಹೊಂದಂಥವರಿಗೆ ಕೂಡ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಉದಾಹರಣೆಗೆ A ಬ್ಲಾಕ್, B ಬ್ಲಾಕ್, C ಬ್ಲಾಕ್, F ಬ್ಲಾಕ್, M ಬ್ಲಾಕ್ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಬೋರ್ಡನ್ನು ಹಾಕಲಾಗುತ್ತೆ. ಯಾರ್ಯಾರಿಗೆ ಪಾಸನ್ನು ನೀಡಿರ್ತಾರೆ ಆ ಪಾಸ್ನಲ್ಲಿ ಏನೆಲ್ಲ ಅಂಶಗಳು ನಮೂದಾಗಿರುತ್ತೆ ಅಂದರೆ ಯಾವ ಬ್ಲಾಕಲ್ಲಿ ಹೋಗಿ ಕೂರಬೇಕು ಅಂತ ನಮೂದಾಗಿರುತ್ತೆ. ಮತ್ತು ಅವರ ಸೀರಿಯಲ್ ನಂಬರ್ ಕೂಡ ಇರುತ್ತೆ. ಆ ಒಂದು ಸೀರಿಯಲ್ ನಂಬರ್ ಇರುವಂಥವರು ಕೂಡ ಅವರಿಗೆ ಸೂಚನೆ ಕೊಟ್ಟಂತಹ ಜಾಗದಲ್ಲಿ ಬಂದು ಕೂರುವಂಥದ್ದು. ಇನ್ನೊಂದು ಬಹು ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ, ರಾಜಕಾರಣಿಗಳು ಮತ್ತು ಅವರ ಮಂತ್ರಿಗಳು ಬರ್ತಾರೆ, ಸಚಿವರು ಬರ್ತಾರೆ, ಅವರ ಕುಟುಂಬಸ್ಥರು ಕೂಡ ಬರ್ತಾರೆ, ಮತ್ತು ರಾಜವಂಶಸ್ಥರು ಕೂಡ ಈ ಒಂದು ಜಂಬೂ ಸವಾರಿ ನೋಡೋಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ. ಅಂಥವರಿಗೆಲ್ಲ ಕೂಡ ಮೇಲ್ಭಾಗ ಏನು ಕಾಣ್ತಾ ಇದೆ ಅದು VIP ಅಲ್ಲ, VVIPಗಳಿಗೆ ಆ ಒಂದು ಜಾಗವನ್ನು ಗುರುತು ಮಾಡಿದ್ದಾರೆ. ಆ ಒಂದು ಜಾಗದಲ್ಲೇ ನೇರವಾಗಿ ಜಂಬೂ ಸವಾರಿ ಸಾಗುತ್ತೆ. ತಾಯಿ ಚಾಮುಂಡೇಶ್ವರಿ ಹೊತ್ತಂಥ ಅಭಿಮನ್ಯು ಆಗಿರ್ಬೋದು, ಪಟ್ಟದ ಆನೆಗಳಾಗಿರ್ಬೋದು, ಕಲಾ ತಂಡಗಳಾಗಿರ್ಬೋದು ಮತ್ತು ಟ್ಯಾಬ್ಲೋಗಳಾಗಿರ್ಬೋದು ಆ ಎಲ್ಲವೂ ಸಾಗುವಂಥದ್ದನ್ನು ಅಲ್ಲಿ ಕುಳಿತುಕೊಂಡು ನೋಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇನ್ನೇನು ಕೇವಲ 24 ಗಂಟೆ ಮಾತ್ರ ಬಾಕಿ ಇರುವಂಥದ್ದು. ಇನ್ನೊಂದೇ ಒಂದು ದಿನ ನಾಡ ಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ. ಎಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯನ ನೋಡೋಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದು ಸದ್ಯಕ್ಕೆ ಅರಮನೆಯಲ್ಲಿ ಕಾಣ ಸಿಗ್ತಾ ಇರುವಂತಹ ಒಂದು ವಸ್ತು ಸ್ಥಿತಿ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು.